ನನ್ನ ರಾಷ್ಟ್ರಪತಿಗಳನ್ನ ಏಕವಚನದಲ್ಲಿ ಮಾತಾಡಿಸ್ತಾರೆ. ಅವಳನ್ನ ಪಾರ್ಲಿಮೆಂಟ್ ಉದ್ಘಾಟನೆ ಮಾಡಕ್ಕೆ ಕರೀಲಿಲ್ಲ. ರಾಷ್ಟ್ರಪತಿಗಳಾದಂಥ ದ್ರೌಪದಿ ಮುರ್ಮು ಅವರನ್ನು, ಒಬ್ಬ ಪರಿಶಿಷ್ಟ ಪಂಗಡದ ಮಹಿಳೆ, ಆದಿವಾಸಿ ಮಹಿಳೆಯನ್ನು, ಶಿ ಈಸ್ ದಿ ಕಸ್ಟೋಡಿಯನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಹೇಳಿ ಭಾರತದ ಪ್ರಥಮ ಪ್ರಜೆಗೆ ಏಕವಚನದಲ್ಲಿ ಮಾತನಾಡ್ತಾರೆ ಅಂತಂದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವಳನ್ನ ಪಾರ್ಲಿಮೆಂಟ್ ಉದ್ಘಾಟನೆ ಮಾಡಕ್ಕೆ ಕರೀಲಿಲ್ಲ. ಇದು ಯಾರಾದರೂ ಅವರಲ್ಲಿ ಸಂಸ್ಕೃತಿ ಆಯಿತಾ? ಇವತ್ತು ಏಕವಚನದಲ್ಲಿ ಸಂಬೋಧನೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ. ಆಮೇಲೆ ರಾತ್ರಿ ಟ್ವೀಟ್ ಮಾಡ್ತಾರೆ. ಟ್ವೀಟ್ ಮಾಡೋ ಬದಲು ಹೇಳಿಕೆನೇ ಕೊಡ್ಬೋದಾಗಿತ್ತಲ್ಲ. ಆಯಿತು, ಬಾಯಿ ತಪ್ಪಿಂದ ಹೇಳಿದೆ ಅಂತಾರೆ. ಯಾವತ್ತಾರು ಸೋನಿಯಾ ಗಾಂಧಿಗೆ ಬಾಯಿ ತಪ್ಪಿನಿಂದ ಅವಳು ಅಂತ ಕರೆದಿದ್ದೀರಾ? ರಾಹುಲ್ ಗಾಂಧಿಗೆ ಅವನು ಅಂತ ಕರಿತೀರಾ? ಯಾಕೆ ಬೇರೆ ಬೇರೆಯವ್ರು ಮಾತ್ರ ಏಕವಚನ ಜ್ಞಾಪಕ ಬರುತ್ತೆ ಅಂದರೆ ಇದು ನಿಮಗೆಲ್ಲವೂ ಸ್ಥಿಮಿತದಲ್ಲಿದೆ. ಯಾರ ವಿರುದ್ಧ ಮಾತಾಡಬೇಕು ಅಂತಲೂ ಗೊತ್ತಿರುತ್ತೆ. ಉಪರಾಷ್ಟ್ರಪತಿಗಳ ವಿರುದ್ಧ ಅಣಕ ಮಾಡ್ಕೋತೀರಾ, ರಾಷ್ಟ್ರಪತಿಗಳನ್ನ ಅವಹೇಳನ ಮಾಡ್ತೀರಾ. ಅದೂ ಕಾರಣ ಇಟ್ಕೊಂಡು ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೇವೆ. ಏಕೆಂದರೆ ಸಿದ್ದರಾಮಯ್ಯನವರು ಒಬ್ಬ ನಾಡಿನ ಮುಖ್ಯಮಂತ್ರಿಗಳು. ನಾವು ಯಾರೇ ಮಾತಾಡಬೇಕಾದ್ರೂ ಕೂಡ ಅವ್ರಿಗೆ ಗೌರವ ಕೊಡಬೇಕು, ಮುಖ್ಯಮಂತ್ರಿ ಸ್ಥಾನಕ್ಕೆ ಗೌರವ ಕೊಡಬೇಕು. ಅದರಲ್ಲೂ ಕೂಡ ಈ ಭಾರತದ ಪ್ರಥಮ ಪ್ರಜೆ. ಈ ರೀತಿಯಾದಂಥ ಸಂಸ್ಕೃತಿ ಇದು ಕಾಂಗ್ರೆಸ್ನಲ್ಲಿ ಮಾತ್ರ ಸಾಧ್ಯ. ಇದು ನಿಮಗೆ ಶೋಭೆ ತರೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾರೆ. ಅಂದರೆ ಅವರು ಒಬ್ಬ ಮಹಿಳೆಯರು, ಅದರಲ್ಲೂ ಕೂಡ ಒಬ್ಬರು ದಲಿತ ಕುಟುಂಬದಲ್ಲಿ ಸೇರ್ತಕ್ಕಂಥವ್ರು. ಈ ಭಾರತದ ಪ್ರಥಮ ಪ್ರಜೆ, ಇಡೀ ವಿಶ್ವದಲ್ಲೇ ನಮ್ಮ ಭಾರತದ ಪ್ರಥಮ ಪ್ರಜೆಗೆ ತುಂಬ ಗೌರವ ಕೊಡ್ತಾರೆ. ಆದರೆ ನಮ್ಮ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು ಅಗೌರವ ಸೂಚಿಸ್ತಿದ್ದಾರಲ್ಲ, ಅದು ಅವ್ರಿಗೆ ಶ್ರೇಯಸ್ ತರೋದಿಲ್ಲ. ದಯಮಾಡಿ ಈ ತಪ್ಪನ್ನು ಅರಿವು ಮಾಡ್ಕೊಂಡು ಅವರು ಈ ಕೂಡಲೇ ನಂದು ತಪ್ಪಾಯಿತು ಅಂತೇಳಿ ರಾಷ್ಟ್ರಪತಿಯವರಿಗೆ ಪತ್ರ ಬರೀಬೇಕು. ನಂತರ ಅವರು ಪತ್ರಿಕೆ ಮುಖಾಂತರ ಅವರು ಹೇಳಿಕೆ ಕೊಡಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ. ಎರಡು ಕೈಯನ್ನು ಎಲ್ಲಿ ಕೊಡ್ತಾ ಗಟ್ಟಿಯಾಗಿ ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಬಜರಂಗಿ ಬಜರಂಗಿ. ಹಿಂದೂ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ಹಿಂದೂ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ಕೋಮಲ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ಬಜರಂಗಿ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಮಾತರಂ ಮಾತರಂ, ಮಾತರಂ ಮಾತರಂ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಬಜರಂಗಿ ಬಜರಂಗಿ, ಬಜರಂಗಿ ಬಜರಂಗಿ. ಇದು ರೈಟ್ ನ್ಯೂಸ್.